ಬಾರ್ನಲ್ಲಿ ನಡೆದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ಚಿಕ್ಕಮಗಳೂರು ನಗರದ ಮಾರ್ಕೆಟ್ ರಸ್ತೆಯಲ್ಲಿರುವ ಹಳೆಯ ಪ್ರೀತಂ ಬಾರ್ನಲ್ಲಿ ನಡೆದಿದೆ. ಬಾರ್ನಲ್ಲಿ ಕೆಲಸ ಮಾಡುತ್ತಿದ್ದ ವಲಸೆ ಕಾರ್ಮಿಕರು ಅಮಾನುಷವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗಿದೆ. 40 ವರ್ಷ ವಯಸ್ಸಿನ ತೇಜು ಮೃತಪಟ್ಟ ದುರ್ದೈವಿ. ಬಾರ್ನಲ್ಲಿ ನಡೆದ ಕ್ಷುಲ್ಲಕ ಕಾರಣದ ಗಲಾಟೆ ವಿಕೋಪಕ್ಕೆ ಹೋಗಿ ಈ ಘಟನೆ ಸಂಭವಿಸಿದೆ. ತಮ್ಮ ಮಳಿಗೆಯಲ್ಲಿ ಕುಳಿತು ಕುಡಿಯಲು ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಆಗಾಗ ಈ ರೆಸ್ಟೋರೆಂಟ್ಗೆ ಬರುತ್ತಿದ್ದರು. ಹಿಂದೆ ಕುಡಿದ ಅಮಲಿನಲ್ಲಿ ಬಾರ್ ಸಿಬ್ಬಂದಿ ಜೊತೆ ತೇಜು ಕಿರಿಕ್ ಮಾಡುತ್ತಿದ್ದರು ಎನ್ನಲಾಗಿತ್ತು. ಇದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಅಲ್ಲಿನ ವಲಸೆ ಕಾರ್ಮಿಕರು ಮಂಗಳವಾರ ರಾತ್ರಿ ಅಟ್ಟಹಾಸ ಮೆರೆದಿದ್ದಾರೆ. ತೇಜು ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿರುವ ಸಿಬ್ಬಂದಿ ಆತ ಗಂಭೀರವಾಗಿ ಗಾಯಗೊಂಡಾಗ ಸಾಕ್ಷ್ಯ ನಾಶ ಮಾಡಲು ಸ್ಕೆಚ್ ಹಾಕಿದ್ದಾರೆ. ತೀವ್ರ ರಕ್ತಸ್ರಾವದಿಂದ ಬಳಲುತ್ತಿದ್ದ ತೇಜು ಅವರನ್ನ ರೆಸ್ಟೋರೆಂಟ್ನಿಂದ ಹೊರಗೆ ತಂದ ಆರೋಪಿಗಳು ಮೊದಲು ಅಪಘಾತವೆಂಬಂತೆ ಬಿಂಬಿಸಲು ರಸ್ತೆ ಬದಿಯಲ್ಲಿ ಬೈಕ್ ಸಮೇತ ಮಲಗಿಸಿದ್ದಾರೆ. ಆದರೆ ಈ ಪ್ಲಾನ್ ಬಗ್ಗೆ ಅನುಮಾನ ಬಂದ ಕಾರಣ ಅಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರದ ನಿರ್ಜನ ಪ್ರದೇಶವಾದ ಪಟಾಕಿ ಮೈದಾನದಲ್ಲಿ ತೇಜು ಅವರನ್ನ ಹೊತ್ತೊಯ್ದು ಎಸೆದು ಪರಾರಿಯಾಗಿದ್ದಾರೆ. ಇಡೀ ರಾತ್ರಿ ಚಳಿಯಲ್ಲಿ ನರಳಿ ಪ್ರಾಣಾಪಾಯದಲ್ಲಿದ್ದ ತೇಜು ಅವರನ್ನ ಬುಧವಾರ ಬೆಳಗ್ಗೆ ಗಮನಿಸಿದ ಆಟೋ ಚಾಲಕನೊಬ್ಬ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾನೆ. ಆದರೆ ಆ ಚಾಲಕ ಆಸ್ಪತ್ರೆಯಲ್ಲಿ ತಪ್ಪು ಮೊಬೈಲ್ ಸಂಖ್ಯೆ ನೀಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ದುರಾದೃಷ್ಟ ಚಿಕಿತ್ಸೆ ಫಲಕಾರಿಯಾಗದೆ ತೇಜು ಸಾವನ್ನಪ್ಪಿದ್ದು ಈ ವಿಷಯ ತಿಳಿದು ಆಸ್ಪತ್ರೆಗೆ ಧಾವಿಸಿದ ಅವರ ಸ್ನೇಹಿತರು ಬೇಸರ ವ್ಯಕ್ತಪಡಿಸಿದ್ದಾರೆ. ನೀವೇನಂದ್ರೆ ಹಿಂದಕ್ಕೆ ಕೊಡೋದಲ್ಲ ಮಜಾಕ್ ಮಾಡೋದಲ್ಲ ಕೊಡೋದ್ರೂ ಬೇಡವಂದಲ್ಲ ಇವತ್ತು ಚಿಕ್ಕಮಗಳೂರಿನಲ್ಲಿ ಏನು ಪಲ್ಲವಿ ಬಾರು ಹಳೆ ಬಾರು ಓನರ್ ತೇಜುರವರ ಮರ್ಡರ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹಾಸ್ಪಿಟ್ಲದು ನಿರ್ಲಕ್ಷ್ಯತೆ ಕೂಡ ಎದ್ದು ಕಾಣ್ತಾ ಇದೆ. ಜೊತೆಗೆ ಅದನ್ನು ಮರ್ಡರ್ ಮಾಡಿರ್ತಕ್ಕಂಥವ್ರು ವಲಸಿಗರು, ಅಸ್ಸಾಂನವರು ಮತ್ತು ಪಶ್ಚಿಮ ಬಂಗಾಳದವರು, ಇತರೆ ಬೇರೆ ನಮ್ಮ ಒಬ್ಬ ಲೋಕಲ್ಲು ಕೂಡ ಹನುಮಂತು ಅಂತ ಕೂಡ ಇದ್ದಾನೆ. ಈಗ ಏಕಾಏಕಿಯಾಗಿ ನೋಡಿ ನಿನ್ನೆ ಸುಮಾರು 10:30 ಗಂಟೆಗೆ ಒಂದು ಅದು ಬಾರ್ ಇರೋದ್ರಿಂದ ಇವರೇನೋ ಊಟ ಮಾಡೋಕ್ಕೆ ಏನಕ್ಕ ಪ್ರೀತಂ ಬಾರ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದಿಷ್ಟು ಇವ್ರಿಗೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದೆ. ಸಮಯ ಆಗಿದೆ ಅಂತ ಆ ವ್ಯತ್ಯಾಸಕ್ಕೆ ಒಬ್ಬ ಮನುಷ್ಯನ ಮರ್ಡರ್ ಮಾಡೋ ಮಟ್ಟಕ್ಕೆ ಈ ವಲಸೆ ಕಾರ್ಮಿಕರು ಯಾರೋ ಅಸ್ಸಾಂನವ್ರು ಇರ್ಬೋದು, ಇತರರಿರ್ಬೋದು, ಪಶ್ಚಿಮ ಬಂಗಾಳದವ್ರು ಬಂದು ಅವನ್ನ ಮರ್ಡರ್ ಮಾಡೋಕ್ಕೆ ನಿರ್ಧಾರ ಮಾಡಿ ಮರ್ಡರ್ ಮಾಡ್ತಾರೆ ಅಂದರೆ ಈಗ ಇದಕ್ಕೆ ಈ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಈ ಇತರೆ ಜಿಲ್ಲಾಡಳಿತ ಅವ್ರ ಮೇಲೆ ನಿಗಾ ವಹಿಸಬೇಕು. ಯಾವುದು ಜಿಲ್ಲಾಡಳಿತ ನಿಗಾ ವಹಿಸಬೇಕು.
ಅವರು ಈ ಥರ ಘಟನೆಗಳಲ್ಲಿ ಭಾಗಿಯಾದವ್ರನ್ನ ಸಂಪೂರ್ಣವಾಗಿ ಅವ್ರನ್ನ ಬಂಧಿಸಬೇಕು. ಜೊತೆಗೆ ಈ ಕೇಸಿಗೆ ಸಂಬಂಧಪಟ್ಟಂತೆ ತೇಜೂರವರ ಪಲ್ಲವಿ ಬಾರು ತೇಜೂರವರ ಒಂದು ಮರ್ಡರ್ಗೆ ಸಂಬಂಧಪಟ್ಟಂತೆ ಕೂಡಲೇ ಅವರು ಅರೆಸ್ಟ್ ಆಗಿದ್ದಾರೆ. ತೀವ್ರ ಗಾಯಗೊಂಡಿದ್ದ ತೇಜು ಅವರನ್ನ ಜಿಲ್ಲಾ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆತಂದಾಗ ಯಾವೊಬ್ಬ ವೈದ್ಯರೇ ಆಗಲಿ ಸಿಬ್ಬಂದಿಗಳೇ ಆಗಲಿ ಚಿಕಿತ್ಸೆಗೆ ಮುಂದಾಗದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಈ ನಿರ್ಲಕ್ಷ್ಯತೆಯಿಂದ ತೇಜು ಸಾವನ್ನಪ್ಪಿದ್ದಾರೆ ಎಂದು ಕುಟುಂಬಸ್ಥರು ಕಂಬನಿ ಮಿಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಳಗೆ ಬರ್ತಾರೆ, ಯಾವುದೋ ಆ ಬಾರ್ ಅಂಡ್ ರೆಸ್ಟೋರೆಂಟ್ ಒಳಗೆ ಬಂದು ಫಸ್ಟ್ ಅಲ್ಲಿ ಆ ಕುಕ್ಕಿಗೆ ಒಬ್ಬಗೆ ಹೊಡಿತಾರೆ. ಅದು CCTV ದೃಶ್ಯದಲ್ಲಿ ಕಂಡು ಬರುತ್ತೆ. ಅದು ನಾವು ತನಿಖೆ ಸಮಯದಲ್ಲಿ ಹೊಡೆದಿದ್ದು ನೋಡಿ ಮತ್ತೆ ಉಳಿದ 3 ಜನ ಬಂದು ಅವ್ರಿಗೆ ಹೊಡೆದು ಒಳಗೆ ಕರ್ಕೊಂಡೋಗಿ ಹೊಡಿತಾರೆ. ನಂತರದಲ್ಲಿ ಬೆಳಗಿನ ಜಾವ ಕರ್ಕೊಂಡ್ಬಂದು ಮತ್ತೆ ಆಚೆ ಕಡೆ ಫುಟ್ಪಾತ್ ಮೇಲೆ ಮಲಗಿಸ್ತಾರೆ. ನಂತರ ಬೆಳಿಗ್ಗೆ ಸುಮಾರು 6:30-7 ಗಂಟೆ ಸಮಯಕ್ಕೆ ಒಂದು ಆಟೋ ಡ್ರೈವರು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅವ್ರಿಗೆ ದಾಖಲು ಮಾಡಿರೋ ತನಿಖೆಯಿಂದ ಕಂಡು ಬಂದಿದೆ. ಯಾವ ಕಾರಣದಿಂದ ಅವ್ರಿಗೆ ಹಲ್ಲೆ ಮಾಡಿದ್ದಾರೆ, ಏನಾಗಿದೆ ಅಂತ ಹೇಳಿ ತನಿಖೆಯಿಂದ ಈಗ ಹೊರಬರಬೇಕಾಗಿದೆ. ತನಿಖೆ ನಡೀತಾ ಇದೆ. ಟೌನ್ ಇನ್ಸ್ಪೆಕ್ಟ್ರು ಈ ತನಿಖೆಯನ್ನು ಮುಂದುವರಿಸಿದ್ದಾರೆ. ಸದ್ಯದಲ್ಲೇ ಯಾವ ಕಾರಣದಿಂದ ಆಯಿತು ಅಂತ ಹೊರಬರುತ್ತೆ. 4 ಜನ ಆರೋಪಿಗಳು ಬಂಧನ ಆಗಿದೆ. ಆಟೋ ಡ್ರೈವರ್ ಅಲ್ಲೇ ಮನೆ ಹತ್ರದಲ್ಲಿ ಇರ್ತಕ್ಕಂಥ ಬಾರ್ ಅಂಡ್ ರೆಸ್ಟೋರೆಂಟ್ ಇದು. ಅಲ್ಲೇ ಅವಾಗವಾಗ ಅಲ್ಲಿ ಬರ್ತಾ ಇದ್ರಂತ ಮಾಹಿತಿ ಬಂದಿದೆ ಈಗ.